ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಜಂಕ್ಷನ್ ಅಂದರೆ ನಿಮಗೆ ಗೊತ್ತಾಯ್ತಲ್ವಾ? ಯಾವುದೋ ಒಂದು ಎರಡು ವರ್ಡ್ಸ್ನ ಆ್ಯಡ್ ಮಾಡೋಕ್ಕೆ, ಆ ಒಂದು ಆ್ಯಡ್ ಮಾಡೋಕ್ಕೆ ಹೆಲ್ಪ್ ಮಾಡೋ ವರ್ಡ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಅದು ಕ್ಲಾಸಸ್ ಅಂದರೆ ಏನು, ಫ್ರೇಸಸ್ ಅಂದರೆ ಏನು, ವರ್ಡ್ಸ್ ಅಂದರೆ ಏನು, ಸೆಂಟೆನ್ಸ್ ಅಂದರೆ ಏನು, ಅದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಕಂಜಂಕ್ಷನ್ ಅಂತ ತಿಳ್ಕೊಂಡೆ. ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದಷ್ಟು ಡಿಫ್ರೆಂಟ್ ಟೈಪ್ಸು. ಲಾಸ್ಟ್ ವಿಡಿಯೋದಲ್ಲಿ ಏನು ಕಂಜಂಕ್ಷನ್ ಅಂದರೆ ಕಾಂಟ್ರಡಿಕ್ಷನ್ ವರ್ಡ್ಸ್, ಅಂದರೆ ಒಂದು ಸೆಂಟೆನ್ಸಲ್ಲಿ ಆಪೋಸಿಟ್ ಸೆಂಟೆನ್ಸ್ ಥರ ಇದ್ದರೆ ಅದರಲ್ಲಿ ನಮಗೆ ಯಾವ ರೀತಿಯಾದ ಕಂಜಂಕ್ಷನ್ ವರ್ಡ್ಸ್ ಬರುತ್ತೆ, ಅಥವಾ ನಮಗೆ ಪರ್ಪಸ್, ಇದರಲ್ಲಿ ಪರ್ಪಸ್ಸು ಲಾಸ್ಟ್ ಕಾಸ್, ಬಿಕಾಸ್ ಎಲ್ಲ ಯೂಸ್ ಮಾಡ್ಕೊಂಡ್ವಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ರೀಸನ್ ನಾವು ಎಂಡ್ ಮಾಡಿದ್ದು ಯಾವುದರಲ್ಲಿ ಕಾಂಟ್ರಡಿಕ್ಷನ್ ವರ್ಡ್ಸ್ ಫಾರ್ ರೀಸನ್ ಇದ್ದಾಗ, ಅಂದರೆ ಒಂದು ಸೆಂಟೆನ್ಸಲ್ಲಿ ಯಾವುದಾದ್ರು ಒಂದು ಕಾರಣ ಹೇಳ್ಬೇಕಾದ್ರೆ ಯಾವ ಥರ ಕಾಂಟ್ರಡಿಕ್ಷನ್ ವರ್ಡ್ಸ್ನ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಸೊ ಇವತ್ತಲ್ಲಿ ನಾವು ಕಂಜಂಕ್ಷನ್ ಡಿನೋಟಿಂಗ್ ಪರ್ಪಸ್. ಓಕೆ, ಪರ್ಪಸ್ಸಲ್ಲಿ ಅಂದರೆ ಪರ್ಪಸ್ ಅಂದರೆ ಉದ್ದೇಶ, ಯಾವ್ದಾರು ಒಂದು ಸೆಂಟೆನ್ಸಲ್ಲಿ ಉದ್ದೇಶ, ಯಾವ ಒಂದು ಉದ್ದೇಶದ ಬಗ್ಗೆ ಹೇಳ್ಬೇಕಾದ್ರೆ ಯಾವ ಥರ ಕಂಜಂಕ್ಷನ್ ವರ್ಡ್ಸ್ನ ಯೂಸ್ ಮಾಡ್ತೀವಿ ನಾವು ನೋಡೋಣ. ನಾವಾಗಿ ಕಾಂಟ್ರಡಿಕ್ಷನನ್ನು ಕಂಜಂಕ್ಷನ್ ವರ್ಡ್ಸ್ ಫಾರ್ ರೀಸನ್ ನೋಡ್ಕೊಂಡು ಲಾಸ್ಟ್ ಎಂಡಿಂಗಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಪರ್ಪಸ್ ನೋಡೋಣ. ಸೊ ಇದರಲ್ಲಿ ಯಾವ್ದು ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಮಾತು, ತುಂಬ ಇದು ಹೆಂಗಾಗ್ತಿದೆ ಅಂತಂದರೆ, ಇಲ್ಲಿವರೆಗೂ ಮ್ಯಾಥ್ಸ್ ಮುಗಿದೋಯ್ತಾ, ಮ್ಯಾಥ್ಸಿಗೆ 3 ತಿಂಗಳು 3.5 ತಿಂಗಳು ತಗೊಂತು. ಸೊ ಇಂಗ್ಲೀಷ್ ನೋಟಿಫಿಕೇಶನ್ ಬೇರೆ ಹತ್ರ ಬರ್ತಿದೆ. ಇಂಗ್ಲೀಷ್ ಏನಾಗ್ತಿದೆ ಅಂತಂದರೆ ಸಿಕ್ಕಾಪಟ್ಟೆ ಇದೆ. ಇಷ್ಟು ಸಹ ಈಸಿ ಬಿಡು ಅಂದ್ಕೊಂಡಿದ್ದೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಇವಾಗ ಹೊಡಿತೈತೆ. ಸೊ ಬೆಳಗ್ಗೆಯಿಂದ ನೈಟ್ವರೆಗೂ ವೀಡಿಯೋಸ್ ಮಾಡ್ತಾನೆ ಇದ್ದೀನಿ, ಕಂಪ್ಲೀಟ್ ಆಗ್ತಾನೆ ಇಲ್ಲ, ಹಂಗಾಗ್ತಿದೆ. ಓಕೆ, ನೋ ಪ್ರಾಬ್ಲಮ್. ಸರಿ, ಕಂಜಂಕ್ಷನ್ ಡಿನೋಟಿಂಗ್ ಪರ್ಪಸ್ ಇದರಲ್ಲಿ ಯಾವ್ದ್ಯಾವ್ದು ಬರುತ್ತೆ. ಸೋ ದಟ್ ಉದ್ದೇಶ ಹೇಳೋದಿವೆಲ್ಲ. ಓಕೆ, ಸೋ ದಟ್ ಅಥವಾ ಇನ್ ಆರ್ಡರ್ ದಟ್. ಓಕೆ, ಇದೆಲ್ಲ ಏನಾಗಿರುತ್ತೆ ನಮಗೆ ಕಂಜಂಕ್ಷನ್, ಸರಿನಾ? ಸೊ ಸಿಂಪಲಾಗಿ ಹೇಳ, ಇಲ್ಲಿ ದಟ್ಟು ಬಂದಾಗೆಲ್ಲ ನಮಗೆ ಕಂಜಂಕ್ಷನ್. ಆಫು, ಟು, ಇದೆಲ್ಲ ನಮ್ಗೆ ಏನಾಗಿರುತ್ತೆ, ಪ್ರಿಪೊಸಿಷನ್ ಆಗಿರುತ್ತೆ. ಓಕೆನಾ? ಸೊ ಇನ್ನೊಂದು ಎಕ್ಸ್ಟ್ರಾ ವರ್ಡ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಸೋ ದಟ್ಟಿದೆ, ದಟ್ಟಿಂದ ಎಂಡ್ ಆಗ್ತಿದ್ರೆ ಅದು ಕಂಜಂಕ್ಷನ್. ಇನ್ ಆರ್ಡರ್ ಟು ಅಥವಾ ಸೋ ಆ್ಯಸ್ ಟು, ಇವೆಲ್ಲ ಏನು, ಪ್ರಿಪೊಸಿಷನ್. ಓಕೆ, ಇವೆಲ್ಲ ಏನು, ಪ್ರಿಪೊಸಿಷನ್. ಸೊ ಸಿಂಪಲಾಗಿ ಪ್ರಿಪೊಸಿಷನಲ್ಲಿ ಟು ಇಂದ ಎಂಡ್ ಆಗುತ್ತೆ ಅಥವಾ ಆಫ್ ಇಂದ ಎಂಡ್ ಆಗುತ್ತೆ, ಡ್ಯೂ ಟು. ಓಕೆ, ಇವೆಲ್ಲ ನಮಗೆ ಪ್ರಿಪೊಸಿಷನ್ ತಿಳ್ಕೊಂಡ್ವಿ ನಾವು ಲಾಸ್ಟ್ ಟೈಮ್ ಕೂಡ. ಕರೆಕ್ಟ್ ಅಲ್ವಾ? ಥರ್ಡ್ ಒನ್ ಸೋ, ಬರೀ ಸೋ ಬಂದರೆ ಅದು ನಮಗೆ ಕಂಜಂಕ್ಷನ್. ಓಕೆನಾ? ಇದು ಯಾಕೆಂದರೆ ಇಟ್ ಡಿನೋಟ್ಸ್ ರಿಸಲ್ಟ್ಸ್, ಇದು ನಮಗೆ ರಿಸಲ್ಟ್ಸ್ ಹೇಳುತ್ತೆ. ನಾನೇನೋ ಮಾಡಿದೆ ಅದರಿಂದ, ಸೊ ಇದು ಡಿನೋಟ್ಸ್, ಇದರಿಂದ ನಮಗೆ ರಿಸಲ್ಟ್ಸ್ ಕೊಡುತ್ತೆ, ಅದರಿಂದ ಇದು ಕಂಜಂಕ್ಷನ್ ಆಗುತ್ತೆ. ಓಕೆ, ಕಂಜಂಕ್ಷನ್ ಡಿನೋಟಿಂಗ್ ಪರ್ಪಸಲ್ಲಿ ಬರೋ ಕಂಜಂಕ್ಷನ್ ವರ್ಡ್ಸ್ ಯಾವ್ದು, ಸೋ ದಟ್, ಇನ್ ಆರ್ಡರ್ ಟು, ಸೋ ಆ್ಯಸ್ ಟು. ಸೊ ಇವೆಲ್ಲ ನಮಗೆ ಕಂಜಂಕ್ಷನ್ ಬರುತ್ತೆ. ಇನ್ ಆರ್ಡರ್ ಟು ಪ್ರಿಪೊಸಿಷನ್ನು, ಸೋ ಆ್ಯಸ್ ಟು ಪ್ರಿಪೊಸಿಷನ್. ಓಕೆ, ಇವಾಗ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಇದ್ರ ರಿಲೇಟೆಡು ಒಂದು ಕ್ಲಾರಿಟಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸು, ಈ ವರ್ಕ್ಡ್ ಹಾರ್ಡ್, ಸೊ ಈ ಸಕ್ಸೀಡೆಡ್. ಓಕೆ, ಸೊ ನಮಗೆ ಸೊ ಯಾವಾಗ ಬರುತ್ತೆ, ಸೊ ಯಾವಾಗಾದ್ರು ರಿಸಲ್ಟು, ಕರೆಕ್ಟ್ ಅಲ್ವಾ? ಸೊ ರಿಸಲ್ಟ್ ನಮಗೆ ರಿಸಲ್ಟ್ ಬೇಸ್ಡ್, ರಿಸಲ್ಟ್ ಬರ್ಬೇಕಾದ್ರೆ ನಮಗೆ ಸೊ ಅಂತ ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಯಾವ್ದಾದ್ರು ಒಂದು ರಿಸಲ್ಟ್ ಬರಕ್ಕೆ, ಅಂದರೆ ಇಲ್ಲಿ ಏನು, ಈ ವರ್ಕ್ಡ್ ಹಾರ್ಡ್, ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ದ, ಅದಕ್ಕೆ ಈ ಸಕ್ಸೀಡೆಡ್. ಇಲ್ಲಿ ಏನು, ಸೊ ಅನ್ನೋದು ನಮಗೆ ಒಂದು ರಿಸಲ್ಟ್ ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಇದು ಸೊ ಈ ಸಕ್ಸೀಡೆಡ್. ಸೊ ಬರುತ್ತೆ. ಸೊ ಇದು ಕರೆಕ್ಟ್ ಆಗಿದೆ. ಇನ್ನೊಂದು, ಈ ವೆಂಟ್ ಟು ದ ಡಾಕ್ಟರ್ ಇನ್ ಆರ್ಡರ್ ಟು, ಅಥವಾ ಸೋ ದಟ್ ಹ್ಯಾವ್ ಮೆಡಿಕಲ್ ಚೆಕಪ್. ಇನ್ ಆರ್ಡರ್ ಟು ಬರುತ್ತಾ, ಸೋ ದಟ್ ಬರುತ್ತಾ? ಇದರಲ್ಲಿ ಯಾವ್ದು ಬರುತ್ತೆ? ಸೊ ಇವಾಗ ನಮಗೆ ಇನ್ ಆರ್ಡರ್ ಟು ಬಂದರೆ, ಇನ್ ಆರ್ಡರ್ ಟು ಯಾವುದು, ನಾವು ಪ್ರಿಪೊಸಿಷನ್ ಅಂತ ತಿಳ್ಕೊಂಡ್ವಿ. ಸೊ ಪ್ರಿಪೊಸಿಷನ್ ನಮಗೆ ಆದಮೇಲೆ ಯಾವ್ದು ಬರಬೇಕು ನಮಗೆ, ಇದು ನಮಗೆ ನೋ ವರ್ಬೋ ಯಾವ್ದಾದ್ರು ಬರಬೇಕು. ಅಥವಾ ಸೋ ದಟ್ ಅಂದ್ಕೊಂಡ್ರೆ, ಸೋ ದಟ್ ಆದಮೇಲೆ ಅಥವಾ ಅದಕ್ಕಿಂತ ಮುಂಚೆ ನಮಗೆ ಸಬ್ಜೆಕ್ಟು ಮತ್ತು ವರ್ಬು ಬರಬೇಕು. ಹ್ಯಾವ್ ಅನ್ನೋದು ನಮಗೆ ಸಬ್ಜೆಕ್ಟ್ ಅಲ್ಲ, ವರ್ಬ್. ಸೊ ಸಬ್ಜೆಕ್ಟು ಮತ್ತು ಕ್ಲಾಸ್ ಇಲ್ಲ ನಮಗೆ, ಸೊ ದಟ್ ಬರಲ್ಲ. ಈ ವೆಂಟ್ ಟು ದ ಡಾಕ್ಟರ್, ಅವನು ಡಾಕ್ಟರ್ ಹತ್ರ ಹೋದ. ಇನ್ ಆರ್ಡರ್ ಟು ಹ್ಯಾವ್ ಮೆಡಿಕಲ್ ಚೆಕಪ್, ಅವನು ಡಾಕ್ಟರ್ ಹತ್ರ ಹೋದ ಏನಕ್ಕೆ ಅಂತ ಅಂದರೆ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ. ಇನ್ ಆರ್ಡರ್ ಟು ಹ್ಯಾವ್ ಮೆಡಿಕಲ್ ಚೆಕಪ್. ಸೊ ಇನ್ ಆರ್ಡರ್ ಟು ಬರುತ್ತೆ, ಸೋ ದಟ್ ಅಲ್ಲ. ನೆಕ್ಸ್ಟ್, ಈ ವೆಂಟ್ ಟು ದ ಡಾಕ್ಟರ್ ಇನ್ ಆರ್ಡರ್ ಟು ಸೋ ದಟ್ ಈ ವುಡ್ ಹ್ಯಾವ್ ಮೆಡಿಕಲ್ ಚೆಕಪ್. ಇಲ್ಲಿ ಯಾವ್ದು ಬರುತ್ತೆ, ಈ ವೆಂಟ್ ಟು ದ ಡಾಕ್ಟರ್ ಇನ್ ಆರ್ಡರ್ ಟು ಅಂದರೆ ಪ್ರಿಪೊಸಿಷನ್, ಸೋ ದಟ್ ಅಂತಂದರೆ ಕಂಜಂಕ್ಷನ್ಗೆ ಜೊತೆಗೆ ಯಾವ್ದಿರಬೇಕು, ಸಬ್ಜೆಕ್ಟು ಮತ್ತು
ವರ್ಬ್ ಇರಬೇಕು. ಹಿ ಅನ್ನೋದು ಸಬ್ಜೆಕ್ಟು, ವುಡ್ ಅನ್ನೋದು ವರ್ಬ್. ಸೊ ಇದು ಯಾವ್ದು ನಮಗೆ ಇನ್ ಆರ್ಡರ್ ಟು ಬರುತ್ತಾ, ಸೋ ದಟ್ ಬರುತ್ತಾ? ಇನ್ನು ಸೋ ದಟ್ ಬರುತ್ತೆ, ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದೆ. ಸೊ ಇದೇನಾಗುತ್ತೆ ನಮಗೆ ಕ್ಲಾಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ವೆಂಟ್ ಟು ದ ಡಾಕ್ಟರ್, ಅವ್ನು ಡಾಕ್ಟರ್ ಹತ್ರ ಹೋದ. ಸೊ ದಟ್ ಈ ವುಡ್ ಹ್ಯಾವ್ ಮೆಡಿಕಲ್ ಚೆಕಪ್, ಅವ್ನು ಡಾಕ್ಟರ್ ಹತ್ರ ಹೋಗಿದ್ದಕ್ಕೆ ಅವನು ಮೆಡಿಕಲ್ ಚೆಕಪ್ ಮಾಡಿಸ್ಕೊಬೋದು. ಓಕೆನಾ? ನೆಕ್ಸ್ಟ್, ಈ ಎಂಕರೇಜ್ಡ್ ಮೀ ಸೊ ಐ ಮೈಟ್ ನಾಟ್ ಲೂಸ್ ಹಾರ್ಟ್ ನೋ ಏರ್. ಇದರಲ್ಲಿ ಯಾವ್ದು ತಪ್ಪಿದೆ? ಈ ಎಂಕರೇಜ್ಡ್ ಮೀ, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಎಂಕರೇಜ್ಡ್ ಮೀ, ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಎಲ್ಲ ಕರೆಕ್ಟಾಗಿದೆ. ಸೊ ಐ ಮೈಟ್ ನಾಟ್ ಲೂಸ್ ಹಾರ್ಟ್ ನೋ ಎರರ್. ಸೊ ಬಂದರೆ ಯಾವಾಗ? ರಿಸಲ್ಟ್ ಬಂದಾಗ. ಇಲ್ಲಿ ಈ ಎಂಕರೇಜ್ಡ್ ಮೀ ಅಂತ ಇದೆ, ಅದು ನಮ್ಗೆ ಏನಾದ್ರು ರಿಸಲ್ಟ್ ಬರೋ ಥರ ಇದೆ ಅಂದರೆ ಏನಾದ್ರು ಅದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ ತಾನೆ. ಈ ಎಂಕರೇಜ್ ಮೀ, ಅವ್ನು ನನ್ನ ಎಂಕರೇಜ್ ಮಾಡ್ದೆ ಅಷ್ಟೇ, ಅದರಿಂದ ನಮ್ಗೆ ಏನೋ ರಿಸಲ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅದರಿಂದ. ಸೊ ಇಲ್ಲಿ ನಮಗೆ ಸೋ ಬರಲ್ಲ, ಇನ್ನೇನು ಬರುತ್ತೆ? ಸೊ ದಟ್ ಬರುತ್ತೆ. ಈ ಎಂಕರೇಜ್ಡ್ ಮೀ ಸೊ ದಟ್ ಐ ಮೈಟ್ ನಾಟ್ ಲೂಸ್ ಹಾರ್ಟ್. ಓಕೆ, ಐ ಮೈಟ್, ಐ ಏನಿಲ್ಲಿ ಸಬ್ಜೆಕ್ಟ್, ಮೈಟ್ ಏನಿಲ್ಲಿ ವರ್ಬ್. ಸೊ ದಟ್ ಏನಾಗಿರುತ್ತೆ ನಮಗೆ? ಕಂಜಂಕ್ಷನ್. ಓಕೆ, ಅರ್ಥ ಆಯ್ತಲ್ವಾ? ನಾನು ಮುಂಚೆನೇ ಹೇಳಿದೆ ನಿಮಗೆ, ದಟ್ ಬಂತು ಅಂದರೆ ಅದು ಕಂಜಂಕ್ಷನ್ ಅಂತ. ಸೊ ದಟ್ ಇನ್ ಆರ್ಡರ್ ದಟ್ ಅವೆಲ್ಲ ಬಂದಾಗ ಕಂಜಂಕ್ಷನ್. ಸೊ ಈ ಎಂಕರೇಜ್ಡ್ ಮೀ ಸೊ ದಟ್. ಸೊ ಯಾವಾಗ ಅದು ಕಂಜಂಕ್ಷನ್ ಬರ್ಬೇಕಾದ್ರೆ ಪಕ್ಕದಲ್ಲಿ ಸಬ್ಜೆಕ್ಟು ಮತ್ತು ವರ್ಬ್ ಇರಬೇಕು, ಅವೆರಡನ್ನೇ ತಾನೇ ಜೋಡಿಸ್ತಾ ಇರೋದು. ಅರ್ಥ ಆಯ್ತಲ್ವಾ? ಸೊ ಈ ಎಂಕರೇಜ್ಡ್ ಮೀ ಸೊ ದಟ್ ಐ ಮೈಟ್ ನಾಟ್ ಲೂಸ್ ಹಾರ್ಟ್, ಇಲ್ಲಿ ದಟ್ ಬರಬೇಕು. ಅರ್ಥ ಆಗ್ತಿದ್ದಿಲ್ವಾ? ನಾನು ಏನು ಕ್ವಶನ್ಸ್ ಬರುತ್ತೋ ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಥಿಂಗ್ ಇಂಗ್ಲೀಷಲ್ಲಿ ಏನು ಅಂತಂದರೆ ಅಡ್ವಾಂಟೇಜು, ನೀವು ಈ ಗ್ರಾಮರ್ ಅನ್ನೋದು ಜೀವನ ಪೂರ್ತಿ ಇದೇ ಇರುತ್ತೆ, ಇನ್ನು ಹೊಸದಂತೂ ಚೇಂಜ್ ಆಗಲ್ಲ. ವರ್ಡ್ಸು ಚೇಂಜ್ ಆಗ್ಬೋದು. ಅರ್ಥ ಆಗ್ತಿದೆಯಾ? ಬೆಂಚಸ್ ಬದಲು ನಮಗೆ ಟೇಬಲ್ಸ್ ಬರ್ಬೋದು, ಅಷ್ಟೇ ಬಿಟ್ಟರೆ ಇನ್ನೇನು ಇದರಲ್ಲಿ ಏನು ಚೇಂಜ್ ಆಗಲ್ಲ. ಗ್ರಾಮರು ಚಿಕ್ಕವಾಗಿಂದ ಏನಿರ್ತೋ ನಾವು ಸಾಯೋವರೆಗೂ ಗ್ರಾಮರ್ ಅದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಗ್ರಾಮರ್ ಅವ್ರು ಎಂಥ ವೆಂಡರೇ ಚೇಂಜ್ ಆಗಲಿ, ಏನೇ ಚೇಂಜ್ ಆಗಲಿ, ಯಾವ ಥರನಾದ್ರು ಕೊಡಲಿ, ಗ್ರಾಮರ್ ಒಂದು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಅವ್ರು ಏನೇ ಕೊಟ್ಟರು ನೀವು ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಬೆಸ್ಟ್ ಥಿಂಗ್, ನೀವು 10 ವರ್ಷದ ಮುಂಚೆ ವೀಡಿಯೋಸ್ ನೋಡಿದ್ರು, 5 ವರ್ಷದ ಮುಂಚೆ ವೀಡಿಯೋಸ್ ನೋಡಿದ್ರು ನೋ ಪ್ರಾಬ್ಲಮ್ ಇಂಗ್ಲೀಷಲ್ಲಿ. ಅದೇ ಮ್ಯಾಥ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತಂದರೆ 5 ವರ್ಷದ ಮುಂಚೆ 6 ವರ್ಷದ ಮುಂಚೆ ವೀಡಿಯೋಸು ನಮಗೆ ಸ್ವಲ್ಪ ಅಪ್ಡೇಟೆಡ್ ಇರೋಲ್ಲ. ಲಾಸ್ಟ್ 1 year 2 years ಮುಂಚೆ ವೀಡಿಯೋಸ್ ನಮಗೆ ಅಪ್ಡೇಟೆಡ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ನೋಡೋಣ ಈಗ. ಸೊ ನೆಕ್ಸ್ಟ್ ಟೈಪು, ಆ್ಯಕ್ಚುಲಿ ಇದು 4th ಟೈಪು. ಪ್ರೀವಿಯಸ್ ವೀಡಿಯೋದಲ್ಲಿ 2 ತಿಳ್ಕೊಂಡು, ಇದು ಜಸ್ಟ್ ಇದಕ್ಕಿಂತ ಮುಂಚೆ 3rd ಒನ್, ಇದು 4th ಒನ್ನು. ಕಂಜಂಕ್ಷನ್ ಡಿನೋಟಿಂಗ್ ಕಂಡೀಷನ್ಸ್. ಅಂದರೆ ಕೆಲವೊಂದು ಕಂಡೀಷನ್ಸ್ ಬರುತ್ತಲ್ಲ ಸ್ಟೇಟ್ಮೆಂಟ್ಸಲ್ಲಿ, ಅಂಥ ಟೈಮಲ್ಲಿ ಯಾವ ಕಂಜಂಕ್ಷನ್ ವರ್ಡ್ಸ್ನ ಯೂಸ್ ಮಾಡ್ಕೊಬೋದು? ಅನ್ಲೆಸ್ಸು, ಇಫು, ಲೆಸ್ಟ್ ಅಂತಂದರೆ ಆಗದಿದ್ದರೆ, ಅದರ್ವೈಸ್ ಇಲ್ಲ ಅಂತ ಅಂದರೆ, ಎಲ್ಸು, ಪ್ರೊವೈಡೆಡ್, ಇನ್ ಕೇಸ್, ಓನ್ಲಿ, ಸಪೋಸಿಂಗ್ ಅಂತ ಅಂದರೆ ಊಹಿಸ್ಕೊಳ್ಳೋದು. ಓಕೆನಾ? ಪ್ರೊವೈಡೆಡ್ ಅಂದರೆ ಕೊಡುವಂಥದ್ದು. ಈಗ ಫಾರ್ ಎಕ್ಸಾಂಪಲು, ಇನ್ ಕೇಸ್ ಇಟ್ ರೈನ್ಸ್ ಅಂದರೆ ಒಂದು ವೇಳೆ, ಇನ್ ಕೇಸ್ ಅಂದರೆ ಒಂದು ವೇಳೆ ಮಳೆ ಬಂದರೆ, ಐ ವಿಲ್ ಟೇಕ್ ಆನ್ ಅಂಬ್ರೆಲ್ಲಾ, ನಾನು ಅಂಬ್ರೆಲ್ಲಾ ತೊಗೊತೀನಿ. ಓಕೆ, ಇಟ್ ಅನ್ನೋದಿಲ್ಲಿ ಸಬ್ಜೆಕ್ಟು, ರೈನ್ ಅನ್ನೋದಿಲ್ಲಿ ವರ್ಬು. ಸೊ ಎರಡು ಮಾಡಿದ್ರೆ ಕ್ಲಾಸ್ ಬರುತ್ತೆ. ಸೊ ಇನ್ ಕೇಸ್ ಅನ್ನೋದು ನಮಗೆ ಕಂಜಂಕ್ಷನ್ ಅಂತ ಹಂಗೂ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟು, ಸಪೋಸಿಂಗ್ ಯು ಆರ್ ಲೇಟ್ ಅಂದರೆ ಊಹಿಸ್ಕೊತಿರೋದು, ನೀನು ಲೇಟಾಗಿ ಬಂದರೆ ಐ ವಿಲ್ ಡೂ ದ ವರ್ಕ್, ನಾನು ಕೆಲಸ ಮಾಡ್ತೀನಿ. ಸೊ ಸಪೋಸಿಂಗ್ ಇಲ್ಲಿ ಕಂಜಂಕ್ಷನ್. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ನಾರ್ಮಲ್ ಸೆಂಟೆನ್ಸು, ನಿಮ್ಗೆ ಯಾವುದು ಸೆಂಟೆನ್ಸಲ್ಲಿ ಹೆಂಗೆ ಬರುತ್ತೆ ಅಂತ ಜಸ್ಟ್ ಹೇಳ್ತಾ ಇರೋದು. ಕಂಡೀಷನ್ನು ಅಂದರೆ ನೀನು ಲೇಟಾಗಿ ಬಂದರೆ ಊಹಿಸ್ಕೊತಿರೋದು, ಅಥವಾ ಮಳೆ ಬಂದರೆ ಕಂಡೀಷನ್ಸ್. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಕೆಲವೊಂದು ವರ್ಡ್ಸ್ದು ಅಂದರೆ ಸ್ಪೆಸಿಫಿಕ್ ವರ್ಡ್ಸ್ನ ರೂಲ್ಸ್ನ ತಿಳ್ಕೊಳ್ಳೋಣ. ಓಕೆನಾ? ಇದೇ ರೂಲ್ಸೇ ಮತ್ತೆ ನಮಗೆ ಯಾವುದು ಲಾಸ್ಟಲ್ಲಿ 60 ರೂಲ್ಸ್ ಅದರಲ್ಲಿ ಇದೇ ಬರುತ್ತೆ. ಮತ್ತು ಇನ್ ಕೇಸ್ ಇದನ್ನ ಯಾರಾದರೂ 2025 ಅಥವಾ 26 ನೋಡ್ತಿದ್ರೆ ಅವರು ಡೈರೆಕ್ಟಾಗಿ 60 ರೂಲ್ಸ್ ಇದೆಯಲ್ಲ ಅದನ್ನು ಡೈರೆಕ್ಟಾಗಿ ನೋಡ್ಬಿಡಿ. ಕೇಸ್ ಟೈಮ್ ಕಮ್ಮಿ ಇದೆ ಅಂತ ಅಂದ್ಕೊಂಡ್ರೆ, ಟೈಮ್ ಇದೆ ಪರವಾಗಿಲ್ಲ ಅಂದ್ಕೊಂಡ್ರೆ ಇದನ್ನು ನೋಡ್ಬೋದು. ಓಕೆನಾ? ಸೊ ನಮಗೆ ಅನ್ಲೆಸ್ ಅಂಟಿಲು ಎರಡು ಕಂಜಂಕ್ಷನಲ್ಲಿ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನಲ್ಲಿ ಯೂಸ್ ಮಾಡ್ತೀವಿ. ಯಾವುದನ್ನು ಅಂಟಿಲ್ನ ಕಂಜಂಕ್ಷನಲ್ಲಿ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನ್ ಥರನೂ ಯೂಸ್ ಮಾಡ್ತೀವಿ ಯಾವಾಗ ಒಂದು ಸೆಂಟೆನ್ಸು ಟೈಮ್ ರಿಲೇಟೆಡ್ ಇದ್ದರೆ. ಅನ್ಲೆಸ್ ನಾವು ಕಂಜಂಕ್ಷನಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನಲ್ಲಿ ಯೂಸ್ ಮಾಡಲ್ಲ. ಯಾವಾಗ? ಕಂಡೀಷನಲ್ಲಿ ಮಾತ್ರ. ಓಕೆ, ಕಂಡೀಷನು ಟೈಮಲ್ಲಿ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ನಾವು. ಓಕೆ, ಅಂಟಿಲ್ನ ನಾವು ಕಂಜಂಕ್ಷನಲ್ಲಿ ಯೂಸ್ ಮಾಡ್ತೀವಿ, ಪ್ರಿಪೋಸಿಷನಲ್ಲಿ ಯೂಸ್ ಮಾಡ್ತೀವಿ. ಅನ್ಲೆಸ್ನ ನಾವು ಬರೀ ಕಂಡೀಷನಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಕೆಳಗಡೆ ಇದೆ. ಸೊ ಇಲ್ಲೇನಿದೆ? ವೆಯ್ಟ್ ಹಿಯರ್ ಅಂಟಿಲ್ ಮಂಡೇ ಅಂದರೆ ಇಲ್ಲಿ ಮಂಡೇವರೆಗೂ ವೆಯ್ಟ್ ಮಾಡು ಅಂತ. ಅಂಟಿಲ್ ಮಂಡೇ. ಸೊ ಇಲ್ಲಿ ಅಂಟಿಲ್ ಏನಾಗಿದೆ ನಮಗೆ? ಪ್ರಿಪೋಸಿಷನ್ ಆಗಿದೆ, ಕರೆಕ್ಟ್ ಅಲ್ಲ? ಇದು ಪಕ್ಕದಲ್ಲಿ ನಮಗೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇಲ್ಲ. ಮಂಡೇ ಅನ್ನೋದು ನಮಗೇನು? ನೌನ್ ಆಗಿರುತ್ತೆ,
ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್, ಸೊ ಇದು ಪ್ರಿಪೋಸಿಷನ್. ವೇಟ್ ಹಿಯರ್ ಅಂಟಿಲ್ ಐ ಕಮ್ ಸಬ್ಜೆಕ್ಟು ವರ್ಬು. ಸೊ ಇದೇನಾಗಿರುತ್ತೆ, ಅಂಟಿಲ್ ಅನ್ನೋದು ನಮಗಿಲ್ಲಿ ಕಂಜಂಕ್ಷನ್ ಆಗುತ್ತೆ, ಅಂಟಿಲ್ ಕಂಜಂಕ್ಷನ್ ಆಗುತ್ತೆ, ಯಾಕಂದರೆ ಟೈಮ್ ಬಗ್ಗೆ ಮಾತಾಡ್ತಿರೋದು. ವೆಯ್ಟ್ ಹಿಯರ್ ಅಂಟಿಲ್ ಐ ಕಮ್. ಓಕೆ, ವೆಯ್ಟ್ ಹಿಯರ್ ಅಂಟಿಲ್ ಮಂಡೇ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಪ್ರಿಪೋಸಿಷನು, ಇಲ್ಲಿ ನಮಗೆ ಕಂಜಂಕ್ಷನ್. ಟೈಮ್ ಬಗ್ಗೆ ಮಾತಾಡ್ತಿರೋದು, ಇವೆರಡು ಟೈಮ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅಂಟಿಲ್ ಯೂಸ್ ಮಾಡ್ತೀವಿ. ಅನ್ಲೆಸ್ ಯಾವಾಗ ಬರುತ್ತೆ, ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಸಕ್ಸೀಡ್. ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಸಕ್ಸೀಡ್ ಅಂದರೆ ನೀನು ಕಷ್ಟಪಟ್ಟು ಕೆಲಸ ಮಾಡದೇ ಇರೋವರೆಗೂ ನಿನಗೆ ಸಕ್ಸಸ್ ಅನ್ನೋದು ಸಿಗಲ್ಲ ಅಂತ. ಕರೆಕ್ಟ್ ಅಲ್ವಾ? ಯು ವಿಲ್ ನಾಟ್ ಸಕ್ಸೀಡ್, ನಿನಗೆ ಸಕ್ಸಸ್ ಸಿಗಲ್ಲ. ಸೊ ಇಲ್ಲಿ ಅನ್ಲೆಸ್ಸು, ಯಾಕಂದರೆ ಇಲ್ಲಿ ಕಂಡೀಷನ್ ಬಗ್ಗೆ, ಒಂದು ಕಂಡೀಷನ್ ಬಗ್ಗೆ, ನೀನು ಕೆಲಸ ಮಾಡಿಲ್ಲ ಅಂತ ಅಂದರೆ, ನೀನು ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂತ ಅಂದರೆ ಅದು ಅಂದರೆ ಏನು, ಒಂದು ಕಂಡೀಷನ್ ಅದು. ಕರೆಕ್ಟ್ ಅಲ್ವಾ? ಸೊ ಕಂಡೀಷನ್ ಬಂದಾಗ ನಮಗೆ ಅನ್ಲೆಸ್ ಬರುತ್ತೆ. ಓಕೆ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ, ಇದರಲ್ಲೇ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗಿಬಿಡುತ್ತೆ. ಅಂದರೆ ಇದು ಎಕ್ಸಾಂಪಲ್ಸ್ ನೋಡಿದ್ದು, ಇವಾಗ ಎರರ್ ಫೈಂಡಿಂಗ್ ಥರ ಕ್ವಶನ್ಸ್ ಮಾಡೋಣ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಈ ಎಕ್ಸಾಂಪಲ್ಸ್ ನೋಡಿ, ಅದು ರಿಲೇಟೆಡು. ಈಗ ಐ ವಾಂಟ್ ಗೆಟ್ ಎ ಬರ್ತ್ಡೇ ಪ್ರೆಸೆಂಟ್ ಫ್ರಮ್ ಜೋ ಅನ್ಲೆಸ್ ಆರ್ ಅಂಟಿಲ್ ಐ ಇನ್ವೈಟ್ ಹಿಮ್ ಟು ಮೈ ಬರ್ತ್ಡೇ ಟು ಮೈ ಪಾರ್ಟಿ. ಸೊ ಇಲ್ಲಿ ನಮಗೆ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದೀವ, ಟೈಮ್ ಬಗ್ಗೆ ಮಾತಾಡ್ತಾ ಇದೀವ. ಕಂಡೀಷನ್ ಕರೆಕ್ಟ್ ಅಲ್ವಾ? ಐ ವಾಂಟ್ ಗೆಟ್ ಎ ಬರ್ತ್ಡೇ ಪ್ರೆಸೆಂಟ್ ಫ್ರಮ್ ಜೋ ಅನ್ಲೆಸ್ ಆರ್ ಅಂಟಿಲ್ ಐ ಇನ್ವೈಟ್ ಹಿಮ್ ಟು ದ ಪಾರ್ಟಿ. ಜೋನ ನಾನು ಪಾರ್ಟಿ ಕರೆದಿಲ್ಲ ಅಂತ ಅಂದರೆ ನನಗೆ ಜೋ ಬರ್ತ್ಡೇ ಗಿಫ್ಟ್ ಪ್ರೆಸೆಂಟ್ ಕೊಡಲ್ಲ ಅಂತ ಇಲ್ಲಿ ಮಾತಾಡ್ತಿರೋದು, ಹೇಳ್ತಾ ಇರೋದು. ಸೊ ಇಲ್ಲಿ ನಮಗೆ ಅನ್ಲೆಸ್ ಬರುತ್ತೆ, ಅಂಟಿಲ್ ಬರುತ್ತಾ? ಅನ್ಲೆಸ್ ಬರುತ್ತೆ. ಯಾಕಂತಂದರೆ ನಾವು ಕಂಡೀಷನ್ ಬಗ್ಗೆ ಮಾತಾಡ್ತಿರೋದು. ಕಂಡೀಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಅನ್ಲೆಸ್ ಬರುತ್ತೆ, ಅಂಟಿಲ್ ಬರೋಲ್ಲ. ಅಂಟಿಲ್ ಬರೋದು ಯಾವಾಗ? ಟೈಮ್ ಬಗ್ಗೆ ಮಾತಾಡಿದಾಗ. ಓಕೆ, ಸೊ ಅನ್ಲೆಸ್ ಇಲ್ಲಿ ಏನಾಗಿರುತ್ತೆ, ಕಂಜಂಕ್ಷನ್ ಆಗುತ್ತೆ. ಐ ವಾಂಟ್ ಗೆಟ್ ಎ ಬರ್ತ್ಡೇ ಪ್ರೆಸೆಂಟ್, ನನಗೆ ಬರ್ತ್ಡೇ ಗಿಫ್ಟ್ ಸಿಗಲ್ಲ ಜೋಯಿಂದ, ಫ್ರಮ್ ಜೋ, ಅನ್ಲೆಸ್ ಐ ಇನ್ವೈಟ್ ಹಿಮ್ ಟು ದ ಪಾರ್ಟಿ. ಯಾವಾಗ ಅವನ್ನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ಅಂತಂದರೆ ಜೋಯಿಂದ ನನಗೆ ಬರ್ತ್ಡೇ ಗಿಫ್ಟ್ ಸಿಗಲ್ಲ ಅಂತ ಇದೊಂದು ಸೆಂಟೆನ್ಸ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಶಿ ಈಸ್ ನಾಟ್ ಅಲೌಡ್ ಟು ಗೆಟ್ ಹರ್ ಇಯರ್ ಪಿಯರ್ಸ್ಡ್ ಅಂಟಿಲ್ ಆರ್ ಅನ್ಲೆಸ್ ಶಿ ಈಸ್ 13 years ಓಲ್ಡ್. ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿರೋದು? 13 years ಓಲ್ಡ್ ಅಂದರೆ ಟೈಮ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಟೈಮ್ ಬಂದಾಗ ನಮ್ಗೆ ಯಾವ್ದು ಬರುತ್ತೆ? ಅಂಟಿಲ್ ಬರುತ್ತೆ. ಕರೆಕ್ಟ್ ಅಲ್ವಾ? ಶಿ ಈಸ್ ನಾಟ್ ಅಲೌಡ್ ಟು ಗೆಟ್ ಹರ್ ಪಿಯರ್ಸ್ಡ್ ಅಂಟಿಲ್ ಶಿ ಈಸ್ 13 years ಓಲ್ಡ್ ಅಂದರೆ ಅವಳಿಗೆ 13 ವರ್ಷ ಬರೋವರೆಗೂ ಕಿವಿ ಓಲೆಯನ್ನು ಚುಚ್ಚಂಗಿಲ್ಲ ಅಂತ ಇದ್ರದ್ದು ಮೀನಿಂಗು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಈ ಈಸ್ ಗೋಯಿಂಗ್ ಟು ವರ್ಕ್ ಆನ್ ದಿ ಕಾರ್ ಅಂಟಿಲ್ ಆರ್ ಅನ್ಲೆಸ್ ಇಟ್ ರನ್ಸ್ ಪ್ರಾಪರ್ಲಿ. ಇಲ್ಲೇನು ಯಾವುದ್ರ ಬಗ್ಗೆ ಮಾತಾಡ್ತಿದೆ ನಮಗೆ? ಇಲ್ಲಿ ನಮಗೆ ಇಲ್ಲಿ ಕಂಡೀಷನ್ ಬಗ್ಗೆ ಮಾತಾಡ್ತೀವಿ. ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್ ಅಂಟಿಲ್ ಆರ್ ಅನ್ಲೆಸ್. ಏನು ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್? ಅವನು ಕಾರ್ ಮೇಲೆ ಕೆಲಸ ಮಾಡ್ತಾನೆ. ಯಾವಾಗವರೆಗೂ? ಅದು ಕರೆಕ್ಟಾಗಿ ಓಡೋವರೆಗೂ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಅನ್ಲೆಸ್ ಬರುತ್ತೆ, ಇದು ಕಂಜಂಕ್ಷನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಈಸ್ ಗೋಯಿಂಗ್ ಟು ವರ್ಕ್ ಆನ್ ದ ಕಾರ್ ಅನ್ಲೆಸ್ ಇಟ್ ರನ್ಸ್ ಪ್ರಾಪರ್ಲಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್, ಅಂದರೆ ಯಾವ್ದಾದ್ರು ರಿಪೇರಿ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ, ಈಸ್ ಗೋಯಿಂಗ್ ಟು ವರ್ಕ್, ಅವ್ನ ಕಾರ್ ಮೇಲೆ ಕೆಲಸ ಮಾಡ್ತಾರೆ ಯಾವಾಗವರೆಗೂ? ಅದು ಕರೆಕ್ಟಾಗಿ ಓಡೋವರೆಗೂ. ನೆಕ್ಸ್ಟ್, ದೇ ಪ್ಲೇಡ್ ಅಟ್ ದಿ ಪೂಲ್ ಅಂಟಿಲ್ ಆರ್ ಅನ್ಲೆಸ್ ದ ಸ್ಟಾರ್ಮ್ ಕೇಮ್ ಆ್ಯಂಡ್ ದ ಲೈಫ್ ಗಾರ್ಡ್ ಟೋಲ್ಡ್ ಎವ್ರಿ ಒನ್ ಟು ಗೆಟ್ ಔಟ್. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಟೈಮ್ ಬಗ್ಗೆ. ಅಂದರೆ ಆ ಸ್ಟಾರ್ಮ್ ಬರೋವರೆಗೂ ಏನಿಲ್ಲಿ ಟೈಮ್. ಕರೆಕ್ಟ್ ಅಲ್ವಾ? ಸೊ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಏನು ಬರುತ್ತೆ? ಅಂಟಿಲ್. ದೇ ಪ್ಲೇಡ್ ಅಟ್ ದ ಪೂಲ್ ಅಂಟಿಲ್ ದ ಸ್ಟಾರ್ಮ್ ಕೇಮ್ ಆ್ಯಂಡ್ ದ ಲೈಫ್ ಗಾರ್ಡ್ ಟೋಲ್ಡ್ ಎವ್ರಿ ಒನ್ ಟು ಗೆಟ್ ಔಟ್. ಓಕೆನಾ? ಸ್ಟಾರ್ಮ್ ಬರೋವರೆಗೂ ಅವ್ರು ಪೂಲಲ್ಲಿ ಆಟ ಆಡ್ತಿದ್ರು, ಅದಾದಮೇಲೆ ಲೈಫ್ ಗಾರ್ಡು ಎಲ್ಲರಿಗೂ ಈಚೆ ಹೋಗಿ ಅಂತ ಹೇಳ್ದು. ಅರ್ಥ ಆಗ್ತಿದೆಯಲ್ವಾ? ಸೊ ಇದೆಲ್ಲ ನಮಗೆ ಎರರ್ ಫೈಂಡಿಂಗಲ್ಲಿ ಅನ್ಲೆಸ್ ಅಂಟಿಲ್ ಬಂದಾಗ ಈ ಥರ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ನಮ್ಗೆ ಆಲ್ರೆಡಿ ಗೊತ್ತು ಏನು, ಇಫ್ ಅಂದರೆ ಕಂಜಂಕ್ಷನ್ ಅಂತ ಗೊತ್ತು. ಕರೆಕ್ಟ್ ಅಲ್ವಾ? ಅನ್ಲೆಸ್ ಅಂದರೂ ನಮಗೆ ಕಂಜಂಕ್ಷನ್ ಅಂತ ಗೊತ್ತು. ಇವೆರಡೂ ಯಾವ ಯೂಸ್ ಮಾಡ್ತೀವಿ? ಕಂಡೀಷನ್ ಕೊಟ್ಟಾಗ. ಕರೆಕ್ಟ್ ಅಲ್ವಾ? ಕಂಡೀಷನ್ನು, ಇದು ಕೂಡ ಕಂಡೀಷನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಬೋದು. ಕರೆಕ್ಟ್ ಅಲ್ವಾ? ಆದರೆ ನಮಗೆ ಇಫ್ ಕೊಟ್ಟಾಗ ಇಫ್ ಜೊತೆಗೆ ನಾಟ್ ಬರ್ಬೋದು, ಯೂಸ್ ಮಾಡ್ಕೊಬೋದು. ಅನ್ಲೆಸ್ ಜೊತೆಗೆ ನಮಗೆ ಪ್ಲಸ್ ನಾಟ್ ಬಂದರೆ ಇದು ತಪ್ಪಾಗುತ್ತೆ. ಅನ್ಲೆಸ್ ಜೊತೆಗೆ ನಾಟ್ ಯೂಸ್ ಮಾಡೋಂಗಿಲ್ಲ. ಓಕೆನಾ? ಯಾಕಂತಂದರೆ ಅನ್ಲೆಸ್ ಅನ್ನೋದೇ ನೆಗೆಟಿವ್. ಅಂದರೆ ಇವಾಗ ಒಂದು ವೇಳೆ ನೀನು ಕೆಲಸ ಮಾಡಿಲ್ಲ ಅಂತ ಫಾರ್ ಎಕ್ಸಾಂಪಲ್, ಈಗ ಇಫ್ ಹಿ ಡಸಂಟ್ ವರ್ಕ್ ಹಿ ವಿಲ್ ನಾಟ್ ಸಕ್ಸೀಡ್. ಓಕೆ, ಅದನ್ನು ಇನ್ನೊಂದು ಥರನೂ ಬರಿಬೋದು. ಅನ್ಲೆಸ್ ಹಿ
ಡಸಂಟ್ ವರ್ಕ್ he will not succeed. ಸೊ ಇದರಲ್ಲಿ ಡಿಫ್ರೆನ್ಸ್ ನೋಡಿ, ಇಲ್ಲೇನಿದೆ, ಇಫ್ ಇದೆ. ಇಫ್ ಆಲ್ರೆಡಿ ಕಂಡೀಷನ್ ಅಂತ ಗೊತ್ತು. ಇಫ್ ಈ ಡಸ್ ನಾಟ್, ಇದ್ರ ಜೊತೆಗೆ ನಾಟ್ ಬಂದಿದೆ. ಇಫ್ ಈ ಡಸಂಟ್ ವರ್ಕ್, ಅವನು ಒಂದು ವೇಳೆ ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಈ ವಿಲ್ ನಾಟ್ ಗೆಟ್ ಸಕ್ಸೀಡ್, ಅವ್ನು ಸಕ್ಸಸ್ ಸಿಗಲ್ಲ ಅವನಿಗೆ. ಅದೇ ಥರ ಅನ್ಲೆಸ್ ಈ ಡಸಂಟ್, ಅನ್ಲೆಸ್ ಅನ್ನೋದೇ ನೆಗೆಟಿವ್. ಮತ್ತೆ ಡಸಂಟ್ ಅಂದರೆ ಒಂದು ವೇಳೆ ಆಗಿಲ್ಲ ಅಂತಂದರೆ, ಇಲ್ಲಿಗೆ ಬಂದಾಗ ಒಂದು ವೇಳೆ ಅವನು ಮಾಡಲಿಲ್ಲ ಅಂತಂದರೆ, ಒಂದು ವೇಳೆ ಆಗಲಿಲ್ಲ ಅಂತ ಅಂದರೆ ಮತ್ತೆ ಇಲ್ಲಿ ಮಾಡಲಿಲ್ಲ, ನೆಗೆಟಿವ್ ಎರಡೂ ನೆಗೆಟಿವ್ ಆಗೋಯ್ತು ಇಲ್ಲಿ. ಸೊ ಇದು ತಪ್ಪು, ಇಲ್ಲಿ ನಾಟ್ ಬರಂಗೇ ಇಲ್ಲ. ಸೊ ಅನ್ಲೆಸ್ ಜೊತೆಗೆ ನಾಟ್ ಬರಲ್ಲ ಯಾವತ್ತೇ ಇದ್ರು. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಇಫ್ ಈ ಡಸಂಟ್ ವರ್ಕ್ ಈ ವಿಲ್ ನಾಟ್ ಸಕ್ಸೀಡ್, ಇದು ಕರೆಕ್ಟು. ಅನ್ಲೆಸ್ ಈ ವರ್ಕ್ ಹಾರ್ಡ್ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಡಸಂಟ್ ನಾವು ತೆಗ್ದಾಕ್ಬಿಡ್ಬೇಕು. ಅನ್ಲೆಸ್ ಈ ವರ್ಕ್ ಹಾರ್ಡ್ ಈ ವಿಲ್ ನಾಟ್ ಸಕ್ಸೀಡ್, ಈ ಥರ ಬರುತ್ತೆ. ಆ್ಯಕ್ಚುಲಿ ಇಫ್ ಪ್ಲಸ್ ನಾಟೇ ನಮಗೆ ಅನ್ಲೆಸ್ಸು, ಇಫ್ ಪ್ಲಸ್ ನಾಟ್ ಆ್ಯಡ್ ಮಾಡಿದ್ರೆ ನಮಗೆ ಅನ್ಲೆಸ್ ಬರುತ್ತೆ. ಓಕೆನಾ, ಸರಿನಾ? ಸೊ ಇಫು ನಾಟು ಒಂದೇ ಸೆಂಟೆನ್ಸಲ್ಲಿ ಇರ್ಬೋದು, ಅನ್ಲೆಸ್ ಮತ್ತು ನಾಟು ಒಂದೇ ಸೆಂಟೆನ್ಸಲ್ಲಿ ಇರೋಂಗಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಇವಾಗ ನಮಗೆ ಇಫ್ ಜೊತೆಗೆ ವಿಲ್ ಬಂದರೆ, ಇಫ್ ಅಥವಾ ಅನ್ಲೆಸ್ ಜೊತೆಗೆ ವಿಲ್ ಬಂದರೆ ಅವಾಗ ಏನು ಮಾಡಬೇಕು? ಸೊ ನಮಗೆ ಇಫ್ ಜೊತೆಗೆ ಕಂಡೀಷನ್ ಇದ್ದಾಗ, ಇಫ್ ಅನ್ನೋದು ಕಂಡೀಷನ್, ಕರೆಕ್ಟ್ ಅಲ್ವಾ? ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕಂಡೀಷನ್ ಏನು ಅಂತ. ಸೊ ಇಫ್ ಅನ್ನೋದು ಕಂಡೀಷನಲ್ಲಿದ್ದಾಗ ನಾವು ಪ್ಲಸ್ ವಿಲ್ಲನ್ನ ಆ್ಯಡ್ ಮಾಡೋಂಗಿಲ್ಲ, ವಿಲ್ ಬರಲ್ಲ. ಓಕೆ, ಇಫ್ ಅನ್ನೋದು ನಮಗೆ ಡೌಟ್ ಇದ್ದರೆ ಅಥವಾ ಅನ್ಸರ್ಟನಿಟಿ ಅಂದರೆ ಆಗುತ್ತೋ ಆಗಲ್ವೋ ಅನ್ನೋ ಥರ ಇದ್ದರೆ ಆವಾಗ ನಾವು ಪ್ಲಸ್ ವಿಲ್ಲ, ಅಂದರೆ ವಿಲ್ ಬರ್ಬೋದು. ಪ್ಲಸ್ ಅಂತಂದರೆ ಅದ್ರ ಜೊತೆಗೆ ವಿಲ್ ಅಲ್ಲ, ಅಂದರೆ ಆ ಸೆಂಟೆನ್ಸಲ್ಲಿ ವಿಲ್ ಬರ್ಬೋದು ಅಂತ. ಇದು ಮೇಲ್ಗಡೆದು ಅಷ್ಟೇ. ನಾಟ್ ಅಂತಂದರೆ ಅದು ಪಕ್ಕದಲ್ಲೇ ನಾಟ್ ಅಂತಲ್ಲ, ಆ ಸೆಂಟೆನ್ಸಲ್ಲಿ. ಸೊ ಇಫ್ ಅನ್ನೋದು ಕಂಡೀಷನ್ ಇದ್ದಾಗ ವಿಲ್ ಬರ್ಬೋದು ಸೆಂಟೆನ್ಸಲ್ಲಿ. ಇಫ್ ಅಂತ ಯೂಸ್ ಮಾಡಿದಾಗ ಡೌಟ್ ಇದ್ದರೆ ವಿಲ್ ಬರ್ಬೋದು. ಸರ್, ಇಲ್ಲಿ ವಿಲ್ ಬರೋಂಗಿಲ್ಲ. ಕಂಡೀಷನ್ ಇದ್ದಾಗ ವಿಲ್ ಬರೋಂಗಿಲ್ಲ, ಡೌಟ್ ಇದ್ದಾಗ ವಿಲ್ ಬರ್ಬೋದು. ಓಕೆ, ಅದೇ ಥರ ಅನ್ಲೆಸ್ ಕೂಡ ನಮಗೆ ಕಂಡೀಷನ್ ಇರುತ್ತೆ. ಸೊ ಅನ್ಲೆಸ್ ಅಂದ್ರೆ ಕಂಡೀಷನ್ನು. ಸೊ ಕಂಡೀಷನ್ ಇದ್ದಾಗ ಇಲ್ಲಿ ಕೂಡ ವಿಲ್ ಅನ್ನೋದು ಬರಲ್ಲ. ಓಕೆ, ವಿಲ್ ಬರೋದಲ್ಲಿ ಇಫಲ್ಲಿ ಮಾತ್ರ. ಓಕೆ, ಇಫಲ್ಲಿ ಇವಾಗ ಕಂಡೀಷನ್ ಅಲ್ಲಿ ಬರೋದು ಒಂದು ಎಕ್ಸಾಂಪಲು, ಡೌಟಲ್ಲಿ ಬರೋದು ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್, ಈಗ ಇಫ್ ಹಿ will comes I will go. ಅದೇ ಥರ ಅನ್ಲೆಸ್ ಅಂತ ತಗೊಂಬೋಣ. ಅನ್ಲೆಸ್ he will comes I will not go. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲು, I don't know if he will come or not. ಸೊ ಇಲ್ಲಿ ನೋಡಿ, 3 ಕಂಡೀಷನ್, ಇವಾಗ 3 ಸೆಂಟೆನ್ಸಸ್ ಇದೆ. ಇದರಲ್ಲೇನು, ಈ ವಿಲ್ ಕಮ್ಸ್, ಇಫ್ ಈ ವಿಲ್ ಕಮ್ಸ್, ಇಫ್ ಈ ವಿಲ್ ಕಮ್ಸ್, ಇಫ್ ಬಂದಿದೆ. ಇಫ್ ಈ ವಿಲ್ ಕಮ್ಸ್ ಐ ವಿಲ್ ಗೋ ಅಂದರೆ ಕಂಡೀಷನ್, ಅವ್ನು ಬಂದೆ ನಾನು ಹೋಗ್ತೀನಿ ಅಂತ. ಈಗ ಕಂಡೀಷನಲ್ಲಿ ನಮಗೆ ವಿಲ್ ಬರೋಂಗಿಲ್ಲ, ಇಲ್ಲೇ ತಾನೇ ನೋಡ್ಕೊಂಡು ಕಂಡೀಷನಲ್ಲಿ ವಿಲ್ ಬರೋಂಗಿಲ್ಲ. ಇಫ್ ಈ ವಿಲ್ ಕಮ್ಸ್, ವಿಲ್ ಅಂತ ಅಂದ್ರೇನು, ಆಗುತ್ತೆ, ಆಗ್ಬೋದು ಅನ್ನೋ ಟೈಮಲ್ಲಿ ನಮಗೆ ಮಾಡಬೇಕು. ಈ ಥರ ಟೈಮಲ್ಲಿ ನಾವು ವಿಲ್ ಯೂಸ್ ಮಾಡಬೇಕು. ಅಂದರೆ ಈ ಕೆಲಸ ನಾವು ಮಾಡಬೇಕು, ಮಾಡೋಕ್ಕಾಗುತ್ತೆ, ಆಗುತ್ತೆ, ನಡೆಯುತ್ತೆ, ಹೋಗುತ್ತೆ, ಅಂಥ ಟೈಮಲ್ಲಿ ನಮಗೆ ವಿಲ್ ಯೂಸ್ ಆಗುತ್ತೆ. ಓಕೆ, ಇಫ್ ಈ ವಿಲ್ ಕಮ್ಸ್, ವಿಲ್ ಬರಲ್ಲ. ಯಾಕಂತಂದರೆ ಇಫ್ ಅಂತ ಯೂಸ್ ಆಲ್ರೆಡಿ ಮಾಡಿದ್ದೀವಿ. ಇಫ್ ಅನ್ನೋದು ಕಂಡೀಷನು, ಕಂಡೀಷನಲ್ಲಿ ವಿಲ್ ಬರಲ್ಲ. ಇಫ್ ಈ ಕಮ್ಸ್, ಅವ್ನು ಬಂದರೆ ನಾನು ಹೋಗ್ತೀನಿ, ಇದು ಕರೆಕ್ಟು, ವಿಲ್ ಬರಲ್ಲ. ಅದೇ ಥರ ಇಲ್ಲೂ ಅಷ್ಟೇ. ಅನ್ಲೆಸ್ ಈ ವಿಲ್, ಅನ್ಲೆಸ್ ಅನ್ನೋದೇ ನೆಗೆಟಿವ್, ಮತ್ತು ಈ ವಿಲ್ ಅನ್ನೋದು ಡೌಟ್ ಫಾರ್ಮ್ಯಾಟಲ್ಲಿರುತ್ತೆ. ಡೌಟ್ ಅನ್ನೋದು ಮತ್ತೆ ನಮಗೆ ಬರೋಂಗಿಲ್ಲ. ಅನ್ಲೆಸ್ ಈ ಕಮ್ಸ್ ಐ ವಿಲ್ ನಾಟ್ ಗೋ, ಅವ್ನು ಬರೋವರೆಗೂ ನಾನು ಹೋಗಲ್ಲ. ಇಲ್ಲಿ ವಿಲ್ ಯೂಸ್ ಮಾಡ್ಕೊಬೋದು. ಅಂದರೆ ಇದೊಂದು ಪಾರ್ಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದು ಫುಲ್ಲು ಒಂದು ಪಾರ್ಟ್ ಆಗಿರುತ್ತೆ, ಇದು ಫುಲ್ಲು ಒಂದು ಪಾರ್ಟ್ ಆಗಿರುತ್ತೆ. ಯಾಕಂದರೆ ಮಧ್ಯದಲ್ಲಿ ಕಾಮ ಇರುತ್ತೆ. ಮುಂಚೆದಲ್ಲೂ ಅಷ್ಟೇ, ನಾಟಲ್ಲೂ ಅಷ್ಟೇ. ನಾಟಲ್ಲಿ ಕೂಡ ನಮಗೆ ಇಲ್ಲಿ ನೋಡಿ, ಇಲ್ಲಿ ನಾಟ್ ಬಂದಿಲ್ಲ, ಇಲ್ಲಿ ನಾಟ್ ಯೂಸ್ ಮಾಡೋಂಗಿಲ್ಲ, ಇಲ್ಲಿ ನಾಟ್ ಯೂಸ್ ಮಾಡಿದ್ವಿ ಅಂದರೆ ಈ ಪಾರ್ಟಲ್ಲಿ ಯೂಸ್ ಮಾಡೋಂಗಿಲ್ಲ. ಅಂದರೆ ಅನ್ಲೆಸ್ ಎಲ್ಲಿರುತ್ತೋ ಅಲ್ಲಿ ಯೂಸ್ ಮಾಡೋಂಗಿಲ್ಲ. ಇದು ಉಲ್ಟಾನೂ ಆಗ್ಬೋದು, ಇಲ್ಲೂ ಕೂಡ ಇರ್ಬೋದು. ಅರ್ಥ ಆಗ್ತದೆ? ಈ ವಿಲ್ ನಾಟ್ ಸಕ್ಸೀಡ್ ಅನ್ಲೆಸ್ ಈ ಡಸಂಟ್ ವರ್ಕ್, ಅನ್ಲೆಸ್ ಈ ವರ್ಕ್ಸ್ ಹಾರ್ಡ್. ಆ ಥರನೂ ಇದು ಉಲ್ಟಾ ಇರ್ಬೋದು. ಬಟ್ ನಾಟ್ ಅನ್ನೋದು ನಮಗೆ ಅನ್ಲೆಸ್ ಜೊತೆಗಿರಬಾರ್ದು. ಅದೇ ಥರ ಇಲ್ಲಿ ಕೂಡ ಅಷ್ಟೇ. ವಿಲ್ ಅನ್ನೋದು ಅನ್ಲೆಸ್ ಜೊತೆಗಿರಬಾರ್ದು, ಆಮೇಲೆ ಇರ್ಬೋದು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಅನ್ಲೆಸ್ ಈ ಕಮ್ಸ್, ಈ ವಿಲ್ ಕಮ್ಸ್, ವಿಲ್ ಬರಲ್ಲ ಇಲ್ಲಿ. ಅನ್ಲೆಸ್ ಈ ಕಮ್ಸ್ ಐ ವಿಲ್ ನಾಟ್ ಗೋ, ಅವ್ನು ಬಂದಿಲ್ಲ ಅಂತ ಅಂದರೆ ನಾನು ಹೋಗಲ್ಲ.
ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ಇವಾಗ ನೋಡಿ ಇಫ್ ಬಂದಿದೆ. ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಆರ್ ನಾಟ್. ಇಲ್ಲಿ ನಾಟ್ ಅನ್ನೋದು ನಮ್ಗೆ ಇಫ್ ಜೊತೆಗೂ ಬರ್ಬೋದು, ಪ್ರೀವಿಯಸ್ ತಿಳ್ಕೊಂಡ್ವಿ. ಇಫ್ ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಆರ್ ನಾಟ್, ಇದು ಡೌಟು. ಅಂದರೆ ನಾವು ಡೌಟಲ್ಲಿ ಮಾತಾಡ್ತಿದ್ವಿ, ಅವ್ನು ಬರ್ತಾನೋ ಬರಲ್ಲೋ ನನಗೆ ಗೊತ್ತಿಲ್ಲ. ಆವಾಗ ವಿಲ್ ಯೂಸ್ ಮಾಡ್ಕೊಬೋದು, ವಿಲ್ ಬರ್ಬೋದು. ಅಂದರೆ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ, ಇಫ್ ಈ ವಿಲ್ ಕಮ್ ಆರ್ ನಾಟ್ ಅವ್ನು ಬರ್ತಾನೋ ಬರಲ್ವೋ. ಸೊ ಇದು ಡೌಟು, ಅಂದರೆ ಅದು ಅವ್ರಿಗಿನ್ನೂ ಕ್ಲಾರಿಟಿ ಇಲ್ಲ ಆಗುತ್ತೋ ಆಗಲ್ವೋ ಅಂತ. ಅಂಥ ಟೈಮಲ್ಲಿ ವಿಲ್ ಯೂಸ್ ಮಾಡ್ಕೊಬೋದು. ಗೊತ್ತಾಗ್ತಿದೆ ಅಲ್ವಾ? ಸಾರಿ, ಇದರಲ್ಲಿ ಆರ್ನರ್ ತೆಗೀರಿ. ನಾವು ಇಫ್ ಜೊತೆಗೆ ಆರ್ ಯೂಸ್ ಮಾಡೋಂಗಿಲ್ಲ. ನಾನು ಸೆಂಟೆನ್ಸಲ್ಲಿ ಫಾಸ್ಟಾಗಿ ಬರೀಬೇಕು ಬರೆದ್ಬಿಟ್ಟೆ, ಇವಾಗ ನೋಡಿಕೊಂಡೆ, ಸಾರಿ. ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್, ಇಷ್ಟೇ ಇದು ಕ್ವಶನ್ನು. ಅಂದರೆ ಅವ್ನು ಬರ್ತಾನೋ ನನಗೆ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಇಫ್ ಯೂಸ್ ಮಾಡ್ಬೋದು. ಇವಾಗ ನಾವು ನೆಕ್ಸ್ಟ್ ಅದೇ ನೋಡೋಣ, ಇಫ್ ಮತ್ತು ವೆದರು. ಆರ್ ನಾಟ್ ಬಂದಾಗ ಆರ್ ಬರೋಂಗಿಲ್ಲ ಇಫ್ ಜೊತೆಗೆ, ಯಾಕಂತಂದರೆ ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್, ಅವ್ನು ಬರ್ತಾನ ಅಂತ ನಂಗೆ ಗೊತ್ತಿಲ್ಲ. ಆರ್ ನಾಟ್ ಅಂತ ಆಗ್ಬಿಟ್ರೆ ಬರ್ತಾನೋ ಬರಲ್ವೋ ಅಂದಾಗ ನಮಗೆ ಇಫ್ ಯೂಸ್ ಮಾಡೋಂಗಿಲ್ಲ ನಾವು. ಓಕೆ, ಆ ಕಡೆ ಆಗುತ್ತೋ ಈ ಕಡೆನೋ ಅಂತ ಅಂದಾಗ ಇಫ್ ಯೂಸ್ ಆಗೋಲ್ಲ. ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಮಾತ್ರ ನಾವು ಇಫ್ ಯೂಸ್ ಮಾಡ್ಕೊಬೋದು. ಓಕೆನಾ? ಅವ್ನು ಬರ್ತಾನ ನಂಗೆ ಗೊತ್ತಿಲ್ಲ, ಅಷ್ಟು ಮಾತ್ರ. ಅವ್ನು ಬರ್ತಾನೋ ಬರಲ್ವೋ, ಅಥವಾ ಅವ್ನು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು ಅಂದಾಗ ಇಫ್ ಬರಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಇಫ್ ಡೌಟಲ್ಲಿ ಇದ್ದಾಗ ನೋಡೋಣ. ಸೊ ನಾವು ಲಾಸ್ಟಲ್ಲಿ ತಿಳ್ಕೊಂಡು ಏನು, ಇಫ್ ಅನ್ನೋದು ನಾವು ಡೌಟಲ್ಲಿ ಅಥವಾ ಸರ್ಟೆನಿಟಿಲಿ ಅನ್ಸರ್ಟೆನಿಟಿಲಿ ಯೂಸ್ ಮಾಡ್ತೀವಿ, ಡೌಟ್ ಇದ್ದಾಗ ಯೂಸ್ ಮಾಡ್ತೀವಿ ಅಂತ. ಸೊ ಇಫ್ ಅನ್ನೋದು ನಮ್ಗೆ ಗೊತ್ತು, ಡೌಟಲ್ಲಿದ್ದಾಗ ಯೂಸ್ ಮಾಡ್ತೀವಿ ಅಂತ. ಅದೇ ಥರ ವೆದರು ಕೂಡ ನಾವು ಡೌಟಲ್ಲಿದ್ದಾಗ ಯೂಸ್ ಮಾಡ್ತೀವಿ, ವೆದರು ಕೂಡ ಡೌಟಲ್ಲಿ ಇದ್ದಾಗ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಪ್ಲಸ್ ಆರ್ ಬರ್ಬೋದು, ಇದ್ರ ಜೊತೆಗೆ ಪ್ಲಸ್ ಆರ್ ಬರೋಂಗಿಲ್ಲ. ಓಕೆನಾ? ಇಫ್ ಜೊತೆಗೆ ವೆದರ್ ಜೊತೆಗೆ ಬರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಫ್ ಈ ಪ್ರೀವಿಯಸ್ಲಿ ಏನು ತಗೊಂಡ್ವಲ್ಲ ಅದೇನೆ, ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಸೇಮ್ ಅದ್ರದ್ದೇನೆ, ವೆದರ್ದು ತಗೋಣ. ಐ ಡೋಂಟ್ ನೋ ವೆದರ್ ಈ ವಿಲ್ ಕಮ್. ಓಕೆ, ಈ ಎರಡು ಕಂಡೀಷನ್ ನೋಡಿ. ಇದರಲ್ಲಿ ಏನು, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ, ಇಫ್ ಈ ವಿಲ್ ಕಮ್ ಅವ್ನು ಬರ್ತಾನಂತ. ಇಲ್ಲಿ ಇಫ್ ಮಾಡ್ಬೋದು, ಇದು ಕೂಡ ಕರೆಕ್ಟು. ಐ ಡೋಂಟ್ ನೋ ವೆದರ್ ಈ ವಿಲ್ ಕಮ್, ನಂಗೆ ಗೊತ್ತಿಲ್ಲ ಅವ್ನು ಬರ್ತಾನೋ ಇಲ್ವ ಅಂತ, ಇದು ಕೂಡ ಕರೆಕ್ಟ್. ಎರಡು ಕಂಡೀಷನಲ್ಲಿ ಎರಡು ಗ್ರಾಮೆಟಿಕಲ್ ಎರಡು ಕರೆಕ್ಟು. ಪರ್ ಸಪೋಸ್ ಇದ್ರ ಜೊತೆಗೆ ನನಗೆ ಐ ಡೋಂಟ್ ನೋ ಇಫ್ ಅಥವಾ ವೆದರ್ ಈ ವಿಲ್ ಕಮ್ ಆರ್ ನಾಟ್. ಸೊ ಇಲ್ಲಿ ಆರ್ ನಾಟ್ ಆರ್ ಬಂತು, ನನಗೆ ಗೊತ್ತಿಲ್ಲ ಇಫ್ ಈ ವಿಲ್ ಕಮ್ ಆರ್ ನಾಟ್, ಅವ್ನು ಬರ್ತಾನೋ ಬರ್ದೋ ಇರ್ತಾನೋ ನನಗೆ ಗೊತ್ತಿಲ್ಲ ಅಂದಾಗ ಇಫ್ ಬರಲ್ಲ. ಕರೆಕ್ಟ್ ಅಲ್ವಾ? ಅದು ಡೌಟಲ್ಲಿ ಹೇಳಬೇಕು. ವೆದರ್ ಯೂಸ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ಇಫ್ ಬರಲ್ಲ. ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ, ವೆದರ್ ಈ ವಿಲ್ ಕಮ್ ಆರ್ ನಾಟ್ ಅಂದರೆ ಅವ್ನು ಬರ್ಬೋದು ಬರ್ದೇನೇ ಇರ್ಬೋದು ಅಂದಾಗ ವೆದರ್, WHETHER ಅಲ್ಲ, ಆ ವೆದರ್ ಅಲ್ಲ, ಅದು ನೌನ್ ಆಗೋಗುತ್ತೆ. ಇದು ವೆದರ್, WHETHER. ಓಕೆ, ಬರ್ಬೋದು ಆ ಕಡೆ ಈ ಕಡೆ ಡೌಟು. ಐ ಡೋಂಟ್ ನೋ ಇಫ್ ಯೂಸ್ ಮಾಡಿಬಿಟ್ರೆ ನಂಗೆ ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಆರ್ ನಾಟ್, ಎರಡು ನೆಗೆಟಿವ್ ಆಗೋಗುತ್ತೆ ಅಲ್ಲಿ. ಓಕೆನಾ? ಆರ್ ಅನ್ನೋದು ನೆಗೆಟಿವ್ ಆಗೋಗುತ್ತೆ, ಇಫ್ ಅನ್ನೋದು ನೆಗೆಟಿವ್, ಎರಡು ಕಂಡೀಷನ್ ಆಗೋಗುತ್ತೆ, ತಪ್ಪಾಗೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಆರ್ ನಾಟ್, ಆರ್ ಬರೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಅಂದರೆ ಅಲ್ಲಿವರೆಗೂ ಕರೆಕ್ಟಾಗಿರುತ್ತೆ, ನಂಗೆ ಗೊತ್ತಿಲ್ಲ ಅವ್ನು ಬರ್ತಾನ ಅಂತ. ಅದೇ ಆರ್ ನಾಟ್ ಬಂದಾಗ ಇಫ್ ಬರೋಕ್ಕಾಗಲ್ಲ, ಅವ್ನು ಬರ್ತಾನ ಅಂತ ಬರಲ್ವ ಅಂತ. ಒಂದು ವೇಳೆ, ಇಫ್ ಅಂದರೆ ಏನು, ಒಂದು ವೇಳೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಐ ಡೋಂಟ್ ನೋ ಇಫ್ ಈ ವಿಲ್ ಕಮ್ ಅಂದಾಗ ಏನಾಗುತ್ತೆ, ಒಂದು ವೇಳೆ ನಂಗೆ ಗೊತ್ತಿಲ್ಲ ಅವ್ನು ಬರ್ತಾನ ಅಂತ. ಅದೇ ಆರ್ ನಾಟ್ ಅಂದಾಗ ನನಗೆ ಗೊತ್ತಿಲ್ಲ, ಒಂದು ವೇಳೆ ಅವ್ನು ಬರ್ತಾನೋ ಅಥವಾ ಬರಲ್ವೋ ಅಂದಾಗ ಇಫ್ ಬರಲ್ಲ ಅಲ್ಲಿ. ಒಂದು ವೇಳೆ ಅಂದಾಗ ನಾವು ಬರೀ ಒಂದು ಟರ್ಮಿಗೆ, ಒಂದು ಕಂಡೀಷನಿಗೆ ಮಾತ್ರ ಯೂಸ್ ಮಾಡಬೇಕು, ಆರ್ ಯೂಸ್ ಮಾಡೋಂಗಿಲ್ಲ. ಅದೇ ವೆದರ್ಗೆ ನಾವು ಆರ್ ಕೂಡ ಯೂಸ್ ಮಾಡ್ಕೊಬೋದು. ಓಕೆನಾ? ಸೊ ನೆಕ್ಸ್ಟಿಗೆ ಬನ್ನಿ. ದಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ ನಾವು? ಪಕ್ಕ ನಡೆಯುತ್ತೆ, ಶ್ಯೂರ್, ಕಂಪಲ್ಸರಿ. ಓಕೆ, ಪಕ್ಕ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ದಟ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದ್ರ ಜೊತೆಗೆ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿಕೊಂಡು, ಅಂದರೆ ಇನ್ನೊಂದೆರಡು ಕಂಡೀಷನ್ ನೋಡಿಕೊಂಡು, ಕಂಜಂಕ್ಷನ್ಸ್ ವರ್ಡ್ನ ನೋಡಿಕೊಂಡು ಅದಾದಮೇಲೆ ಎಕ್ಸಾಂಪಲ್ಸ್ ನೋಡೋಣ. ಸೊ ಲಿಟಲ್ ಫ್ಯೂ ಇದನ್ನು ನಾವು ಆಲ್ರೆಡಿ ಇದರಲ್ಲಿ ತಿಳ್ಕೊಂಡ್ವಿ, ನೌನಲ್ಲಿ. ಕರೆಕ್ಟ್ ಅಲ್ವಾ? ಕೌಂಟಬಲ್, ಅನ್ಕೌಂಟಬಲ್. ಸೊ ಲಿಟಲ್ ಅನ್ನೋದು ನಮಗೆ ಅನ್ಕೌಂಟಬಲ್, ಕೌಂಟ್ ಮಾಡೋಕ್ಕಾಗಲ್ಲ. ಫ್ಯೂ ಅನ್ನೋದು ನಾವು ಕೌಂಟ್ ಮಾಡ್ಬೋದು. ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ನಾವು? ಆಲ್ಮೋಸ್ಟ್ ಕಮ್ಮಿ. ಸೊ ಲಿಟಿಲ್ ಫ್ಯೂ ಅನ್ನೋದು ನಮಗೆ ನೆಗೆಟಿವ್ ಟರ್ಮ್ ಆಗಿರುತ್ತೆ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಈ ಹ್ಯಾಡ್ ಎ ಲಿಟಲ್ ಚಾನ್ಸ್ ಟು ವಿನ್ ಅಂದರೆ ತುಂಬ ಕಮ್ಮಿ ಚಾನ್ಸ್ ಇದೆ ವಿನ್ ಆಗೋಕ್ಕೆ. ಅಂದರೆ ಅದು ಏನು ತೋರಿಸುತ್ತೆ ನಮಗೆ? ನೆಗೆಟಿವ್
ಇಂಪ್ಯಾಕ್ಟ್ ತೋರಿಸುತ್ತೆ, ಕರೆಕ್ಟ್ ಅಲ್ವಾ? ಸೊ ಲಿಟಿಲ್ ಮತ್ತು ಫ್ಯೂ ಅನ್ನೋದು ನಮಗೆ ನೆಗೆಟಿವ್ ಆಗಿರುತ್ತೆ, ಮಚ್ಚು ಮೋರ್ ಅನ್ನೋದು ನಮಗೆ ಪಾಸಿಟಿವ್ ಆಗಿರುತ್ತೆ, ಓಕೆನಾ? ಸೊ ಇದು ಆಲ್ಮೋಸ್ಟ್ ನನ್ ಅಂತ ಅಂದ್ಕೊಳ್ಳಿ, ಅಂದರೆ ತುಂಬ ಕಮ್ಮಿ, ನೆಗೆಟಿವ್ ಪಾರ್ಟ್ ಅಥವಾ ನೆಗ್ಲಿಜಿಬಲ್ ಅಂದ್ಕೊಳ್ಳಿ, ಓಕೆ? ಅಂದರೆ ಅಷ್ಟೊಂದು ತಲೆಗೆ ಹಾಕೊಳ್ಳೋದೇನು ಬೇಕಾಗಿಲ್ಲ, ಬಟ್ ಇದು ನೆಗೆಟಿವ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಅವ್ರಿಗೆ ತುಂಬ ಲಿಟಿಲ್ ಚಾನ್ಸಸ್ ಇದೆ ವಿನ್ ಆಗೋಕ್ಕೆ, ಅಂದರೆ ಆಲ್ಮೋಸ್ಟು ನನ್, ಕರೆಕ್ಟ್ ಅಲ್ವಾ? ಅದೇ ಥರ ಲಿಟಿಲ್ ಬಂದಾಗ, ಓಕೆ, ಅದ್ರ ಜೊತೆಗೆ ಆರ್ಟಿಕಲ್ಸ್ ಬಂದಾಗ, ನಾವು ಆರ್ಟಿಕಲ್ಸ್ ಬಂದಾಗ ಮತ್ತೆ ಇದ್ರ ಬಗ್ಗೆ ಆ್ಯನು ದಿ ಅದ್ರ ಬಗ್ಗೆ ಕ್ಲೀಟಾಗಿ ತಿಳ್ಕೊತೀವಿ. ಇವಾಗ ಜಸ್ಟ್ ನೋಡ್ಕೊಳ್ಳಿ, ಲಿಟಲ್ ಅಥವಾ ಫ್ಯೂ ಬಂದಾಗ, ಲಿಟಲ್ ಫ್ಯೂ ಬಂದರೆ ಅದು ನಮಗೆ ನೆಗೆಟಿವ್ ಆಯಿತು. ಲಿಟಲ್ ಫ್ಯೂ ಬಂದರೆ ಇದು ಪಾಸಿಟಿವ್ ವರ್ಡ್ ಆಗುತ್ತೆ. ಯಾಕೆ ಅಂತಂದರೆ ಚೂರು, ಒಂಚೂರು ಕಷ್ಟ ಇದೆ ಗೆಲ್ಲಕ್ಕೆ. ಇಲ್ಲಿ ಇವಾಗ ಲಿಟಲ್ ಅಂತ ಅಂದರೆ, ಲಿಟಲ್ ಅಂದಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಮ್ಯಾಚ್ ಅಂದ್ಕೊಳ್ಳಿ, ಚೂರು ಅವ್ರಿಗೆ ಇನ್ನೊಂದು ಚೂರು ಕಮ್ಮಿ ಇದೆ, ಒಂಚೂರಲ್ಲ, ಅವ್ರಿಗೆ ಚಾನ್ಸಸ್ ತುಂಬ ಕಮ್ಮಿ ಇದೆ. ಲಿಟಲ್ ಅಂತ ಅಂದರೆ ಕಮ್ಮಿ ಇದೆ ಅಂತ. ಲಿಟಲ್ ಅಂತಂದರೆ ಒಂದು ಚೂರು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಬಿಸ್ಕೆಟ್ ತಿಂತಾ ಇರ್ತಾನೆ ಅಂದ್ಕೊಳ್ಳಿ, ಒಂಚೂರು ಕೊಡು ಅಂತ ಕೇಳ್ತೀವಲ್ಲ, ಅದು ಅಂದರೆ ಒಂದು ಪಾಸಿಟಿವ್, ಅಲ್ಲಿ ಏನೋ ಒಂದು ಸಿಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸಿಗುತ್ತೆ ಅನಿಸುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ಲಿಟಿಲ್ ಫ್ಯೂ ಅಂದಾಗ, ಇವಾಗ ನಿಮ್ಮ ಫ್ರೆಂಡ್ ಕೊಡೋ ಒಂದು ಸ್ವಲ್ಪ ಅಂತ ಅಂದಾಗ, ಒಂದು ಸ್ವಲ್ಪ ಕೊಡು ಅಂತಾಗ ಅನ್ನೋದ್ರಲ್ಲಿ ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಒಂಚೂರು ಕೊಡು ಅಂದಾಗ ನಮ್ಗೆ ಒಂದು ಸ್ವಲ್ಪ ಆ ಎಮೋಷ್ನಲಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಬೀಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಲಿಟಿಲ್ ಫ್ಯೂ ಅಂದಾಗ ಇಲ್ಲಿ ಸಮಥಿಂಗ್ ಏನೋ ಒಂದು ಪಾಸಿಟಿವ್ ಇದೆ ಅಂತ ಅರ್ಥ, ಓಕೆನಾ? ಲಿಟಿಲ್ ಯೂಸ್ ಮಾಡಿದಾಗ ಅಥವಾ ಫ್ಯೂ ಯೂಸ್ ಮಾಡಿದಾಗ ಇದರಲ್ಲೂ ಕೂಡ ನಮಗೆ ಪಾಸಿಟಿವ್ ಇರುತ್ತೆ, ಓಕೆನಾ? ಇಲ್ಲಿ ಕೂಡ ನಮಗೆ ಲೆಫ್ಟ್ ಅಥವಾ ರಿಮೈನಿಂಗ್, ಉಳಿದಿರೋದನ್ನ ಪಡೆಯೋ ಥರ, ಓಕೆ? ಅಂದರೆ ಇವಾಗ ಬಿಸ್ಕೆಟ್, ನಿಮ್ಮ ಫ್ರೆಂಡ್ ಒಂದು 10 ಬಿಸ್ಕೆಟ್ ತಿಂತಾ ಇರ್ತಾನೆ, ಅದೊಂದು ಉಳಿದಿದೆಯಲ್ಲ, ಅದೊಂದು ಚೂರು ಉಳಿದಿದೆಯಲ್ಲ ಅದನ್ನು ಕೊಡು, ಉಳಿದಿರುತ್ತಲ್ಲ ಅದು ನಮಗೆ ಲಿಟಿಲ್. ಯೂಸ್ ಮಾಡಿದಾಗ ಏನು ನೆನಪಾಗಬೇಕು ನಮಗೆ, ಉಳಿದಿರೋದು. ಯೂಸ್ ಮಾಡಿದಾಗ ಒಂಚೂರು, ಸಮಥಿಂಗ್, ಚೂರು. ಲಿಟಿಲ್ ಫ್ಯೂ ಅಂತ ಅಂದಾಗ ನನ್ನು, ಆಲ್ಮೋಸ್ಟು ನನ್ನು, ನೆಗ್ಲಿಜಿಬಲ್ ಅಂತ, ಓಕೆ? ಸೊ ಈಗ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೋಡಿ ಎಕ್ಸಾಂಪಲ್ಸು, ಐ ನೋ ದಟ್ ಈ ವಿಲ್ ಕಮ್, ನನಗೆ ಗೊತ್ತು ಅವ್ನು ಬರ್ತಾನೆ, ಅಂದರೆ ಇಲ್ಲಿ ಪಕ್ಕಾ ಶ್ಯೂರ್ ಆಗಿದ್ದೀವಿ. ಸೊ ದಟ್ ಇಲ್ಲಿ ಯೂಸ್ ಆಗುತ್ತೆ, ಐ ನೋ ದಟ್, ನನಗೆ ಗೊತ್ತು ಅವ್ನು ಬರ್ತಾನೆ ಅಂತ. ಸೊ ಇದು ಕರೆಕ್ಟ್. ಇಲ್ಲಿ ಬನ್ನಿ ನೆಕ್ಸ್ಟು, ಐ ಹ್ಯಾವ್ ಫ್ಯೂ ಡೌಟ್ಸ್ ದಟ್ ಆರ್ ವೆದರ್ ಹಿ ವಿಲ್ ಕಮ್. ಇಲ್ಲಿ ದಟ್ ಬರುತ್ತಾ ವೆದರ್ ಬರುತ್ತಾ? ಸೊ ಇಲ್ಲಿ ಡೌಟ್ ಇದೆ ಅಂದರೆ ಕ್ಲಾರಿಟಿ ಆಗಿಲ್ಲ, ಸೊ ನಮಗೆ ವೆದರ್ ಬರಬೇಕು. ಆದರೆ ಫ್ಯೂ ಡೌಟ್ಸ್, ಅದ್ರ ಪಕ್ಕ ಡೌಟ್ಸ್ ಪಕ್ಕ ಏನಿದೆ ನಮಗೆ, ಫ್ಯೂ ಡೌಟ್ಸ್ ಅಂದರೆ ಏನು, ಆಲ್ಮೋಸ್ಟು ನನ್, ಅಂದರೆ ಆಲ್ಮೋಸ್ಟ್ ನಂಗೆ ಏನು ಡೌಟೇ ಇಲ್ಲ ಅಂತ ಅರ್ಥ. ಫ್ಯೂ ಡೌಟ್ಸ್ ಅಂದರೆ ಬರೀ ಕೇವಲ ನಥಿಂಗ್, ಸ್ವಲ್ಪ ತುಂಬ ಕಮ್ಮಿ ಅಂತ ಫಸ್ಟಲ್ಲಿ ತಿಳ್ಕೊಂಡ್ವಲ್ಲ. ಬರೀ ಫ್ಯೂ ಅಂತಂದರೆ ಆಲ್ಮೋಸ್ಟ್ ನಥಿಂಗ್ ಅಥವಾ ನೆಗ್ಲಿಜಿಬಲ್, ಅದೇನು ಅಷ್ಟೊಂದು ತಲೆಗೆ ಹಾಕೊಳ್ಳೋಕೆ ಬೇಕಾಗಿಲ್ಲ. ಸೊ ಫ್ಯೂ ಡೌಟ್ಸ್ ಬಂದಾಗ ನಮಗೆ ಇಲ್ಲಿ ದಟ್ಟೇ ಬರುತ್ತೆ, ಓಕೆ? ವೆದರ್ ಬರಲ್ಲ. ಐ ಹ್ಯಾವ್ ಫ್ಯೂ ಡೌಟ್ಸ್ ದಟ್ ಈ ವಿಲ್ ಕಮ್. ಫ್ಯೂ ಡೌಟ್ಸ್ ಇದ್ದಾಗ ತುಂಬ ಕಮ್ಮಿ ಡೌಟ್ಸ್, ಅಂದರೆ ಪಕ್ಕ ನಮಗೂ ಇಷ್ಟೇ, ನನಗೆ ಆಲ್ಮೋಸ್ಟ್ ಅಂದರೆ ಅವ್ನು ಬರ್ತಾನೆ ಅನ್ನೋದಕ್ಕೆ 99% ನನ್ನ ಪಕ್ಕ ಕನ್ಫರ್ಮು, 1% ಗೊತ್ತಿಲ್ಲ ಅಂತ. ಸೊ ಫ್ಯೂ ಡೌಟ್ಸ್, ಫ್ಯೂ ಅಂತಂದರೆ 99% ಅಂತ ನೆನ್ಪಿಟ್ಕೊಳ್ಳಿ ಇವತ್ತಿಂದ. ಫ್ಯೂ ಅಂತ ಅಂದರೆ 99% ಆಗುತ್ತೆ, ಅದು ಕೂಡ ಕ್ಲಾರಿಟಿಯಾಗಿ ಇರಬೇಕು, ಓಕೆ? ಐ ಹ್ಯಾವ್ ಫ್ಯೂ ಡೌಟ್ಸ್ ದಟ್ ಈ ವಿಲ್ ಕಮ್, ಇಲ್ಲಿ ನಾವು ದಟ್ ಯೂಸ್ ಮಾಡ್ತೀವಿ ಯಾಕೆಂದರೆ 99%. ಆದರೆ ಇಲ್ಲಿ ಬನ್ನಿ, ಐ ಹ್ಯಾವ್ ಫ್ಯೂ ಡೌಟ್ಸ್, ಫ್ಯೂ ಬಂತು, ಓಕೆ? ಒಂಚೂರು ಡೌಟ್ಸ್ ದಟ್ ಆರ್ ವೆದರ್ ಈ ವಿಲ್ ಕಮ್, ಇಲ್ಲಿ ನಾವು ವೆದರ್ ಯೂಸ್ ಮಾಡಬೇಕು, ದಟ್ ಬರಲ್ಲ. ಐ ಹ್ಯಾವ್ ಫ್ಯೂ ಡೌಟ್ಸ್ ವೆದರ್ ಈ ವಿಲ್ ಕಮ್. ಫ್ಯೂ ಅಂತ ಅಂದ್ರೇನು, ಒಂಚೂರು, ಕರೆಕ್ಟ್ ಅಲ್ವಾ? ಫ್ಯೂ ಅಂದಾಗ ನಾವೇನು ತಿಳ್ಕೊಂಡ್ವಿ ಅಂದರೆ ಒಂದು ಸಮಥಿಂಗ್, ಏನೋ ಒಂದು ಡೌಟ್ಸ್ ಇದೆ ಅಂತ, ಸಮಥಿಂಗ್ ಅಂತ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಫ್ಯೂ ಅಥವಾ ಲಿಟಿಲ್ ಅಂತಂದರೆ ನೆಗ್ಲಿಜಿಬಲ್ ಅಥವಾ ನಥಿಂಗು. ಫ್ಯೂ ಅಂತ ಲಿಟಿಲ್ ಅಂತಂದರೆ ಸಮಥಿಂಗು, ಕರೆಕ್ಟ್ ಅಲ್ವಾ? ಲಿಟಿಲ್ ಫ್ಯೂ ಅಂತಂದರೆ ನಮಗೆ ಉಳಿದಿರುವಂಥದ್ದು, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನು ಬರುತ್ತೆ, ಐ ಹ್ಯಾವ್ ಫ್ಯೂ ಅಂತ ಬಂದಾಗ ಸಮಥಿಂಗ್ ಡೌಟ್ಸ್, ಸಮ್ ಡೌಟ್ಸ್ ಇದ್ದಾವೆ ಇನ್ನೂ, ಸೊ ಕ್ಲಾರಿಟಿ ಆಗಿಲ್ಲ. ಐ ಹ್ಯಾವ್ ಫ್ಯೂ ಡೌಟ್ಸ್, ಫ್ಯೂ ಡೌಟ್ಸ್ ಇದ್ದಾಗ ವೆದರ್ ಬರುತ್ತೆ, ಐ ಹ್ಯಾವ್ ಫ್ಯೂ ಡೌಟ್ಸ್ ವೆದರ್ ಈ ವಿಲ್ ಕಮ್. ಅದೇ ಥರ ಇಲ್ಲಿ ಐ ಹ್ಯಾವ್ ಫ್ಯೂ ಡೌಟ್ಸ್ ದಟ್ ಈ ವಿಲ್ ಕಮ್. ಫ್ಯೂ ಅಂತ ಅಂದರೆ ಆಲ್ಮೋಸ್ಟು ನಥಿಂಗ್, ಸೊ ಐ ಹ್ಯಾವ್ ಫ್ಯೂ ಡೌಟ್ಸ್ ದಟ್ ಈ ವಿಲ್ ಕಮ್. ಅರ್ಥ ಆಗ್ತಿದೆಯಲ್ವಾ? ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಇದೇ ಕಂಜಂಕ್ಷನ್ ವರ್ಡ್ಸಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಕಂಡೀಷನ್ಸ್ ಇದ್ದಾಗ ನಮಗೆ ಇನ್ನೊಂದಷ್ಟು ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸ್, ಪರ್ಪಸ್ ನೋಡಿದ್ವಿ, ಕಂಡೀಷನ್ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅದೇ ಥರ ಇನ್ನೂ ಬರ್ತವೆ, ಅದೊಂದಷ್ಟೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಓಕೆ? ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.